ಶ್ರೀ ಗುರುಭ್ಯೋ ನಮಃ. ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಮತ್ತೆ ಘರ್ಮಾಸಮಂತಾತ್ ಋತಂ ವ್ಯಾಪುತು, ಅಲ್ಲೆಲ್ಲ ಇಬ್ಬರು ತಿಂತಾ ಇದ್ದಾರೆ ಅಂತ ಬಂದಿತ್ತು. ಆ ಇಬ್ಬರು ತಿಂತಾ ಇದ್ದಾರೆ ಅಂತ ಅನ್ನೋದನ್ನು ಯಾರು ಅಂತ ಸ್ಪಷ್ಟವಾಗಿ ಹೇಳಲಿಲ್ಲ. ಈ ಚರ್ಚೆ ನಡೆದಾಗ ನಾವು ತತ್ವವಾದಿಗಳು ಭಗವಂತ ಆತ್ಮ ಅಂತರಾತ್ಮ ಎಂಬ ಎರಡು ರೂಪದಿಂದ ಅಲ್ಲಿದ್ದು ಕರ್ಮದ ಫಲವನ್ನು ತಿಂತಾನೆ ಅಂತ ಹೇಳಿದ್ವಿ. ಪ್ರಶ್ನೆ ಮಾಡುವವರು ದ್ವಾಸುಪರ್ಣ ಎಂಬ ವೇದ ವಾಕ್ಯವನ್ನ ಇಟ್ಕೊಂಡು, ಅಥರ್ವಣ ಉಪನಿಷತ್ತಿನ ವಾಕ್ಯವನ್ನು ಇಟ್ಕೊಂಡು ಭಗವಂತ ತಿನ್ನೋದಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಕಾಟಕೋಪನಿಷತ್ತಿನ ಋತಂಪಿವಂತೋ ಸುಕೃತಸ್ಯ ಲೋಕೆ ಎನ್ನುವ ಒಂದು ವೇದವಾಕ್ಯ ಮತ್ತೆ ಘರ್ಮಾಸಮಂತಾತ್ ಅನ್ನುವಂತಹ ಋಗ್ವೇದದ ವಾಕ್ಯ, ಇವೆರಡನ್ನು ಇಟ್ಕೊಂಡು ಅದಕ್ಕೆ ಆತ್ಮಾಂತರಾತ್ಮೇತಿ ಹರಿಹಿ ಅಂತ ಮೊದಲಾಗಿ ಈ ಪುರಾಣದ ವಾಕ್ಯಗಳನ್ನು ಕೂಡ ತೋರಿಸಿ ಪರಮಾತ್ಮ ತಿಂತಾ ಇದ್ದಾನೆ ಅಂತ ಅರ್ಥ ಮಾಡಿದ್ವಿ. ಅಲ್ಲಿ ಪ್ರಶ್ನೆ ಮಾಡೋರಿಗೆ ಏನಾಗ್ತದೆ ಅಂದ್ರೆ, ಪುರಾಣದ ವಾಕ್ಯಗಳನ್ನು ಅನೇಕ ಜನ ಒಪ್ಕೊಳ್ಳೋದಿಲ್ಲ. ಪುರಾಣದ ವಾಕ್ಯಗಳನ್ನು ಕೋಟ್ ಮಾಡಬೇಡಿ ಅಂತ ತಗಾದೆ ಮಾಡ್ತಾರೆ. ಅಂಥವರು ಈ ಘರ್ಮಾಸಮಂತಾತ್ ಋತಂ ವ್ಯಾಪತು ಎಂಬಲ್ಲಿ ಋಗ್ವೇದದಲ್ಲಿ, ಹಾಗೆ ಋತಂಪಿಬಂತೋ ಸುಕೃತಸ್ಯ ಲೋಕೆ ಎನ್ನುವಲ್ಲಿ, ಅಲ್ಲಿ ಎರಡೂ ಕಡೆನೂ ಕೂಡ ದ್ವಿವಚನ ಇದೆ. ಹೌದು, ಆ ದ್ವಿವಚನ ಪರಮಾತ್ಮನ್ನೇ ಹೇಳ್ತದೆ ಅಂತ ಹೇಗೆ ಹೇಳ್ತೀರಿ? ಅವ್ರು ಪ್ರಶ್ನೆ ಮಾಡುವವರ ಅಭಿಪ್ರಾಯ ಪುರಾಣಗಳಲ್ಲಂತೂ ಸ್ಪಷ್ಟವಾಗಿ ಇದೆ, ಏಕೈವ ದ್ವಿಧಾ ಹರಿಹಿ ಅಂತ. ಪ್ರಶ್ನೆ ಮಾಡುವವರಿಗೆ ಆ ಪುರಾಣದ ಬಗ್ಗೆ ಗೌರವ ಇಲ್ಲದೆ ಹೋದಾಗ, ಪುರಾಣದ ವಾಕ್ಯಗಳನ್ನು ಗ್ರಹಿಸಬೇಕೋ ಬೇಡೋ ಅಂತ ಪ್ರಶ್ನೆ ಇದ್ದಾಗ ಅವರು ಅದನ್ನು ಒಪ್ಪದೆ ಹೀಗೆ ಪ್ರಶ್ನೆ ಮಾಡಿಬಿಡ್ತಾರೆ. ಅದಕ್ಕಾಗಿ ಇನ್ನು ಒಂದು ಕಡೆ ಅಂತೂ ಅಥರ್ವಣ ಉಪನಿಷತ್ತಿನಲ್ಲಿ ತಿನ್ನೋದಿಲ್ಲ ಅಂತಾನೆ ಇದೆ. ಘರ್ಮಾಸಮಂತಾತ್ ಮತ್ತೆ ಋತಂಪಿಬಂತೋ ಅನ್ನುವಲ್ಲಿ ಇಬ್ಬರು ತಿಂತಾ ಇದ್ದಾರೆ ಅಂತಿದೆ. ಆ ಇಬ್ಬರು ಅಂದ್ರೆ ಯಾರು ಅಂತ ಅಲ್ಲಿಲ್ಲ. ಅಂಥವ್ರಿಗೆ ನಾವು ಏನ್ ಮಾಡಬೇಕು? ಅವ್ರಿಗೆ ಸಮಾಧಾನ ಆಗ್ಬೇಕು ಅಂತಂದ್ರೆ ಪುರಾಣದ ವಾಕ್ಯಗಳನ್ನು ಹೇಳಿದ್ದೀವಿ ಇಲ್ಲ ಅಂತಲ್ಲ. ಆಚಾರ್ಯರು ಅಥರ್ವಣ ಉಪನಿಷತ್ತಿನ ಭಾಷ್ಯದಲ್ಲಿನೇ ಈ ವಾಕ್ಯಶೇಷವನ್ನು ತೋರಿಸುವ ಉದ್ದೇಶ. ನೀವು ದ್ವಾಸುಪರ್ಣ ಸವಿಜಾ ಸಖಾಯ ಅನ್ನೋ ವೇದ ವಾಕ್ಯವನ್ನು ಇಟ್ಕೊಂಡು ಅನಷ್ಟನಂತ ಭಗವಂತನ ಬಗ್ಗೆ ತಿನ್ನೋದಿಲ್ಲ ಅಂತ ವಾದ ಮಾಡ್ತಾ ಇದ್ದೀರಿ. ಆದರೆ ಆ ದ್ವಾಸುಪರ್ಣ ಎಂಬ ವೇದವಾಕ್ಯವೇ ಅಥರ್ವಣ ಉಪನಿಷತ್ತಿನಲ್ಲಿರುವಂತೆ ಇನ್ನೂ ಕೆಲವು ಕಡೆಯೂ ಕೂಡ ಇದೆ. ಅದು ಬೇರೆ ಬೇರೆ ಶಾಖೆಗಳಲ್ಲೂ ಕೂಡ ಇದೆ. ಆ ಬೇರೆ ಬೇರೆ ಶಾಖೆಗಳಲ್ಲಿ ಬಂದಿರುವುದನ್ನು ನೀವು ಗಮನಿಸಿಲ್ಲ. ನಿಮ್ಮ ಕಣ್ಣಿಗೆ ಬಿದ್ದದ್ದು, ಕಿವಿಗೆ ಬಿದ್ದದ್ದು ಈಗ ದಶೋಪನಿಷತ್ತಿನಲ್ಲಿ ಒಂದಾದಂಥ ದ್ವಾಸುಪರ್ಣ ಅನ್ನುವಂಥ ವೇದವಾಕ್ಯ. ಅದರಲ್ಲಿ ಭಗವಂತ ತಿನ್ನೋದಿಲ್ಲ ಅಂತಿದೆ. ಬೇರೆ ಶಾಖೆಗಳ ಅಧ್ಯಯನ ಮಾಡಿದಾಗ ಅಲ್ಲಿ ಭಗವಂತ ತಿನ್ನುವುದಿಲ್ಲ ಅಂತ ಹೇಳಿ ಆ ಬಳಿಕ ಮುಂದಿನ ಒಂದು ವಾಕ್ಯ ಟ್ಯಾಗ್ನಲ್ಲಿ ಅವನು ತಿಂತಾನೆ ಅಂತ ವರ್ಣನೆ ಮಾಡಿದ್ದಾರೆ. ಅದನ್ನೇ ಜೀವ ಅನದ್ಯ ಅತೃತ್ವೇನ, ಜೀವ ಯಾವುದನ್ನು ತಿನ್ನುವುದಿಲ್ಲವೋ ಅಂಥದನ್ನು ಪರಮಾತ್ಮ ತಿಂತಾನೆ ಅಂತ ಅಲ್ಲಿ ಹೇಳಿದ್ದಾರೆ. ಋತಂಪಿಬಂತೋ ಸುಕೃತಸ್ಯ ಲೋಕೆ ಮತ್ತೆ ಘರ್ಮಾಸಮಂತಾತ್ ಅನ್ನುವಲ್ಲಿ ಕೇವಲ ದ್ವಿವಚನ ಇದೆ. ಸ್ಪಷ್ಟವಾಗಿ ಪರಮಾತ್ಮನ ಹೇಳಿದಲ್ಲಿ ಶಬ್ದ ಇಲ್ಲ. ಆದ್ರಿಂದ ನಿಮಗೆ ಅದು ನಿರ್ಣಾಯಕ ಆಗಲಿಲ್ಲ. ಮತ್ತೆ ಪುರಾಣದ ವಾಕ್ಯಗಳನ್ನ ನಂಬಬೇಕೋ ಬೇಡೋ ಅಂತ ನಿಮ್ಗೆ ಗೊಂದಲ ಕೂಡ ಬಂತು. ಆದರೆ ಈ ದ್ವಾಸುಪರ್ಣ ಅನ್ನುವಂಥ ವೇದವಾಕ್ಯವನ್ನೇ ಹೋಲುವಂತಹ ಮತ್ತೊಂದು ಶಾಖಾದಲ್ಲಿ ಬಂದಿರುವಂತಹ ಒಂದು ವೇದವಾಕ್ಯ ಏನಿದೆ ಅದನ್ನು ಗಮನಿಸಿ, ಮತ್ತೆ ಅದರ ನಂತರ ಬರುವಂತಹ ಆ ವಾಕ್ಯಶೇಷವನ್ನು ಕೂಡ ನೀವು ಗಮನಿಸಿರಿ. ಆ ವಾಕ್ಯಶೇಷವನ್ನು ಗಮನಿಸಿದ್ರೆ ಅಲ್ಲಿ ಪರಮಾತ್ಮ ತಿನ್ನುತ್ತಾ ಇದ್ದಾನೆ ಅಂತ ಸ್ಪಷ್ಟ ಆಗ್ತದೆ. ಅದು ಏನು ತಿಂತಾ ಇದ್ದಾನೆ ಅಂದ್ರೆ, ಅಲ್ಲೇ ಈ ಒಂದು ಕಡೆ ಅವನು ತಿನ್ನುವುದಿಲ್ಲ ಅಂತ ಹೇಳಿ, ಅನಷ್ಟನ್ ಅಂತ ಹೇಳಿ, ಮುಂದೆ ಜೀವ ತಿನ್ನದೇ ಇರುವುದನ್ನು ಇವನು ತಿಂತಾನೆ ಅಂತ ಹೇಳಿದ್ದಾರೆ. ಜೀವ ಅನದ್ಯ, ಜೀವನಿಂದ ತಿನ್ನಲ್ಪಡದೇ ಇರುವ, ಅದ್ಯ ಅಥವಾ ಆದ್ಯ ಅಂದ್ರೆ ತಿನ್ನಲ್ಪಡುವಂಥದ್ದು. ಜೀವ ಅನದ್ಯ ಅಂದ್ರೆ ಜೀವನಿಂದ ತಿನ್ನಲ್ಪಡದೇ ಇರುವಂಥದ್ದು. ಜೀವನಿಂದ ತಿನ್ನಲ್ಪಡದೇ ಇರುವಂತಹ ವಸ್ತುವನ್ನ ಇವನು ಅತ್ತ ತಿಂತಾ ಇದ್ದಾನೆ ಇತಿ ಉಕ್ತಃ, ಹೀಗೆ ಪ್ರತಿಪಾದನೆ ಮಾಡಲ್ಪಟ್ಟವನು ಈ ಭಗವಂತ ಆಗಿದ್ದಾನೆ. ಇದು ಆ ವಾಕ್ಯ ಶೇಷದಲ್ಲಿ ಗೊತ್ತಾಗ್ತದೆ. ದ್ವಾಸುಪರ್ಣ ಅನ್ನುವಂಥ ಈ ಉಪನಿಷತ್ತಿನ ವಾಕ್ಯದಲ್ಲಿಯೂ ನಾವು ನೋಡ್ತಿರುವ ವಾಕ್ಯದಲ್ಲಿ ಅದು ಆ ವಾಕ್ಯಶೇಷ ಇಲ್ಲ. ಇನ್ಯಾವುದೋ ಶಾಖಾ ವಿಶೇಷದಲ್ಲೇ ಪ್ರಾಯ ವಾಕ್ಯಶೇಷ ಇದೆ. ನಾನು ಕಳೆದ ದಿವಸ ಹೇಳಿದೆ, ಆಚಾರ್ಯರಿಗೆ ಮಾತ್ರ ಗೊತ್ತಿರಬಹುದಾದಂಥ ವಾಕ್ಯಶೇಷ ಅದು ಅಂತ ನನಗೆ ಕಾಣಿಸ್ತದೆ. ಅದಲ್ಲದೆ ಹೋದ್ರೆ ಈ ಪ್ರಸಿದ್ಧವಾದರಲ್ಲೇ ಆ ವಾಕ್ಯಶೇಷ ಇದೆ ಅಂತ ಯಾರಿಗಾದ್ರೂ ಕಂಡ್ರೆ ಅದನ್ನ ನಮಗೆ ನೀವು ತಿಳಿಸಬಹುದು. ಅಂತೂ ಆ ವಾಕ್ಯಶೇಷ
ಒಂದೇ ಕಡೆ ಬಂದಿರುವಂತಹ ಇವೆರಡು ಅನಷ್ಟನಂತೂ ತಿನ್ನುವುದಿಲ್ಲ ಅಂತ ಹೇಳಿ ಶಾಖಾಂತರದಲ್ಲಿ ಬಂದಿರುವಂತಹ ವೇದ ಉಪನಿಷತ್ ವಾಕ್ಯದಲ್ಲಿ ಭಗವಂತನನ್ನ ಅವನು ತಿನ್ನುವುದಿಲ್ಲ ಅಂತ ಹೇಳಿ ಮತ್ತೆ ಜೀವ ತಿನ್ನದೇ ಇರುವುದನ್ನು ತಿಂತಾನೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ತಿನ್ನುವುದಿಲ್ಲ ಅಂದ್ರೆ ಅಶುಭವನ್ನು ತಿನ್ನುವುದಿಲ್ಲ, ತಿಂತಾನೆ ಅಂದ್ರೆ ಶುಭವನ್ನು ತಿಂತಾನೆ ಅಂತ ಅರ್ಥ ಮಾಡ್ಬೇಕಲ್ಲ ಅಲ್ಲಿ. ಇದಕ್ಕೆ ಗುಣಭೃಣ್ ನಿರ್ಗುಣವನ್ನಿ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಗೆ ವರ್ಣನೆ ಬರ್ತದೋ ಆ ಥರ ಇದನ್ನು ತಿಳ್ಕೋಬೇಕು. ಅಲ್ಲೇ ಗುಣಭೃತ್ ಅಂತ ಹೇಳಿದ್ದಾರೆ, ಮತ್ತೆ ನಿರ್ಗುಣ ಕೂಡ ವರ್ಣನೆ ಮಾಡ್ತಾರೆ. ಅವೆರಡು ಮಾತುಗಳಿಗೆ ಏನು ಅರ್ಥ ಮಾಡಬೇಕು? ನಿರ್ಗುಣ ಅಂತಂದ್ರೆ ಪ್ರಾಕೃತ ಗುಣರಹಿತ ಅಂತ ಅರ್ಥ, ಮತ್ತೆ ಗುಣಭೃತ್ ಅಂತಂದ್ರೆ ಸಕಲ ಗುಣ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಅರ್ಥ. ಒಂದೇ ಕಡೆ ಬಂದಿರೋದು, ಒಂದೇ ಕಡೆ ಬಂದಿರುವುದಕ್ಕೆ ಹೆಚ್ಚು ಬೆಲೆ. ಎಲ್ಲೋ ಒಂದ್ ಕಡೆ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ, ಅಲ್ಲಿ ನಿರ್ಗುಣ ಅಂತ ಬಂದಾಗ ನಿಮಗೆ ಗೊಂದಲ ಆಗ್ತದೆ. ಅದು ನಿರ್ಗುಣ ಅನ್ನೋ ಮಾತಿಗೆ ಏನು ಅರ್ಥ ಮಾಡ್ಬೇಕಂತ. ಆದ್ರೆ ಒಂದೇ ಭಾಗದಲ್ಲಿ ಗುಣಭೃತ್ ನಿರ್ಗುಣ ಅಂತ ಎರಡು ಕಡೆ ಬಂದಾಗ ಖಂಡಿತವಾಗಿ ಆ ನಿರ್ಗುಣ ಅನ್ನೋ ಶಬ್ದಕ್ಕೆ ಸಕಲ ಗುಣರಹಿತ ಅಂತ ಅರ್ಥ ಮಾಡಬಾರ್ದು, ಹೊರತು ಪ್ರಾಕೃತ ಗುಣರಹಿತ ಅಂತ ಅರ್ಥ ಮಾಡಬೇಕು ಅನ್ನೋದು ಹೇಗೆ ಗೊತ್ತಾಗ್ತದ. ವಾಕ್ಯ ಶೇಷವನ್ನು ಆಚಾರ ತೋರಿಸುವುದಕ್ಕೆ ಅದೇ ಉದ್ದೇಶ. ಅದೇ ಶಾಖಾಂತರದಲ್ಲಿ ಬಂದಿರುವಂತಹ ವಾಕ್ಯದಲ್ಲಿ ಭಗವಂತನನ್ನ ಅನಷ್ಟನನ್ನಂತ ಒಂದ್ಸರಿ ಹೇಳಿ ಮತ್ತೆ ಆ ವಾಕ್ಯ ಮುಗಿದಾದ್ಮೇಲೆ ಶೇಷವನ್ನು ಹೇಳುವಾಗ ಜೀವ ತಿನ್ನದ ವಸ್ತುವನ್ನು ಇವನು ತಿಂತಾ ಇದ್ದಾನೆ ಅಂತ ಹೇಳಿದ್ದಾರೆ. ಅದು ಹೇಳಿರುವುದೇನಿದೆ, ಜೀವ ಈ ಭಗವಂತ ಜೀವ ತಿನ್ನುವಂತಹ ಅಶುಭವನ್ನು ತಿನ್ನದೇ ಹೋದ್ರೂ ಕೂಡ ಜೀವ ತಿನ್ನುವಂತಹ ಅಶುಭವನ್ನು ತಿನ್ನೋದಿಲ್ಲ, ಆದರೆ ಜೀವ ತಿನ್ನದೇ ಇರುವಂತಹ ಶುಭವನ್ನು ತಿಂತಾನೆ, ಹೀಗೆ ಅರ್ಥ ಗೊತ್ತಾಗ್ತದೆ. ಸಹ ವಿಷ್ಣುದೇವಾತ್ತ ಋತಪಾನ ಕರ್ತ ಇತ್ಯರ್ಥ. ಆದ್ರಿಂದ ಇತಿ ವಾಕ್ಯ ಅನಶನ ವಾಕ್ಯಶೇಷೆ, ಅನಶನ ವಾಕ್ಯ ಒಂದು ಪ್ರಸಿದ್ಧವಾದ ಅಥರ್ವಣೋಪನಿಷತ್ತನ್ನು ಹೋಲುವಂತಹ ಅನಶನ ವಾಕ್ಯ ಒಂದು ಬೇರೆ ಶಾಖಾದಲ್ಲಿದೆ, ಪ್ರಾಯ ಇದೆ. ಅದರ ಶೇಷ ತಸ್ಯೇನ ಮಾಹು ಪಿಪ್ಪಲಂ ಸ್ವಾದ್ವಗ್ರೇ ತನ್ನೋ ನ ಸಜ್ಜ ಪಿತರಂ ನ ವೇದ ಅಂತ ಬಂದಿರುವುದು ಅದರ ಶೇಷ ಇದು. ಅದು ನನಗೆ ಆ ವಾಕ್ಯ ಸಿಕ್ಕಿದ್ರೆ ಅದರದ್ದು ಪೂರ್ಣವಾದ ಅರ್ಥವನ್ನು ಹೇಳ್ತಿದ್ದೆ. ಆದರೆ ಅದರ ಸಾರಾಂಶವನ್ನು ರಾಘವೇಂದ್ರ ಸ್ವಾಮಿ ಹೇಳಿದ್ದಾರೆ. ಯಹ ಜೀವ ಅನದ್ಯ ಅತೃತ್ವೇನ ಉಕ್ತಃ, ಜೀವ ತಿನ್ನದ ಸಂಗತಿಗಳನ್ನ ಈ ಪರಮಾತ್ಮ ತಿಂತಾ ಇದ್ದಾನೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಅವನು ಜೀವ ತಿನ್ನದನ್ನು ತಿಂತಾನೆ ಅಂತಂದ್ರೆ ಶುಭವನ್ನು ತಿಂತಾನೆ, ಶುಭವನ್ನು ತಿನ್ಲಿಕ್ಕೆ ಜೀವನಿಗೆ ಬರೋದಿಲ್ಲ, ಇವನು ಶುಭವನ್ನು ತಿಂತಾನೆ ಅಂತ ಗೊತ್ತಾಗ್ತದೆ.